ರೈತ ಬಾಂಧವರು ನಮಸ್ಕಾರ. ಈಗ ನಮ್ಮ ಜುಲೈ 18ನೇ ತಾರೀಕಿಂದ ಮಳೆ ಬರ್ತಾ ಇದೆ. ಈಗ ಒಂದು ವಾರ ಆಯಿತು, ಸುಮಾರು ಚೆನ್ನಾಗಿ ಮಳೆ ಬರ್ತಾ ಇದೆ. ಇದರಿಂದ ತಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಏನು ತಗ್ಗು ಪ್ರದೇಶ ಇದೆಯಲ್ಲ ಆ ಕಡೆಗೆ ನೀರು ಬಂದು ನಿಲ್ತದೆ. ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಪೂರ್ತಿ ಹೊಲ ಎಲ್ಲ ನಿಲ್ಲಲ್ಲ. ಎಲ್ಲಿ ತಗ್ಗಿರ್ತದೆ, ಎಲ್ಲಿ ಕೋಡಿ ಇರ್ತದೆ ಆ ಕಡೆ ಬಂದು ನೀರು ನಿಲ್ತದೆ. ಆ ಕೋಡಿ ಇರುವಂಥ ಪ್ರದೇಶದಲ್ಲಿ ತಾವೇನದಲ್ಲ ಒಂದು ಕಾವಲಿ ಮಾಡಿ ನೀವು ನೀರು ಹೊರ ಹೋಗಿ ಮಾಡಬೇಕು. ಇಲ್ಲ ಅಂದರೆ ನೀವು ಹತ್ತಿ, ತೊಗರಿ, ಉದ್ದು, ಹೆಸರು, ಸೋಯಾಬೀನು ಈ ಎಲ್ಲ ಬೆಳೆಗಳಲ್ಲಿ ಏನದಲ್ಲ ಒಂದು 8 ಸಾಲಿಗೆ ಒಂದು ಸಾಲು ಏನದಲ್ಲ ರೆಂಟಿ ಸಾಲು ಬಿಡಬೇಕು. ಡೆಡ್ ಫಾರ್ ಅಂತ ಹೇಳ್ತೀವಿ ನಾವು, ರೆಂಟಿ ಸಾಲು ಬಿಡಬೇಕು. ಇದರಿಂದ ಏನದಲ್ಲ ಹೆಚ್ಚುವರಿ ನೀರಿದ್ದು ಹೊರಗಡೆ ಹರ್ಕೊಂಡು ಹೋಗ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ಉಳ್ಕಿದ ಬೆಳೆ ಉಳಿತದೆ. ಅದರ ಸಲುವಾಗಿ ರೈತ ಬಾಂಧವರು ಬಸಿಗಾಲುವೆ ಮಾಡೋದು, ರೆಂಟಿ ಸಾಲು ಮಾಡೋದ್ರಿಂದ ಈಗೇನು ತೊಗರಿಗೆ ನಮ್ಮಲ್ಲಿ ಫೈಟೋಪ್ತೆರಾ ಮಚ್ಚೆ ರೋಗ ಅಂತೇನು ಬರ್ತದೆ, ಇದೇ ನೀರು ನಿಂತ ಸನ್ನಿವೇಶದಲ್ಲಿ ಬರ್ತದೆ. ಅದಕ್ಕಾಗಿ ತಾವೆಲ್ಲ ಇದು ನಿಂತಂಥ ನೀರನ್ನು ಬಸಿಗಾಲುವೆ ಮಾಡಿ ತಾವು ಹೊಲದಿಂದ ಹೊರಗಡೆ ಹಾಕಿದಲ್ಲಿ ಫೈಟೋಪ್ತೆರಾ ಆಯಿತು, ಅಲ್ಲಿಂದ ವಿಲ್ಟ್ ಆಯಿತು, ಡ್ರೈ ರೂಟ್ ರೈಟ್ ಆಯಿತು, ಇಂಥವು ಯಾವುದೋ ರೋಗಗಳು ತೊಗರಿಯಲ್ಲಿ ಕಾಣೋದಿಲ್ಲ. ದಯವಿಟ್ಟು ಅದಕ್ಕೆ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಹೊಲದಲ್ಲಿ ನಿಂತಿರುವ ನೀರನ್ನು ಬಸಿಗಾಲುವೆ ಮೂಲಕ ದಯವಿಟ್ಟು ಹೊರಗಡೆ ಹಾಕಿ ಮುಂದೆ ಬರುವಂಥ ಸಮಸ್ಯೆಯಿಂದ ತಾವೆಲ್ಲರೂ ಸಂರಕ್ಷಿತವಾಗಿ ಇರ್ಬೋದು. ಥ್ಯಾಂಕ್ ಯು.